ಶುಭೋದಯ ಎಲ್ರಿಗೂ. ಎಷ್ಟೋ ಬಾರಿ ನಾವು ಅಂದ್ಕೊಂಡ ಹಾಗೆ ಕೆಲಸ ಮಾಡಲಿಕ್ಕೆ ಅಥವಾ ಗುರಿ ತಲುಪಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮಲ್ಲಿನ ಸೋಮಾರಿತನ. ಒಮ್ಮೆ ನಮಗೆ ಈ ಸೋಮಾರಿತನ ಫ್ರೆಂಡ್ ಆದರೆ ನಾವು ಅದೆಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಮೈಂಡ್ನ ನಾವು ಹೇಳ್ದಾಗೆ ಕೇಳೋ ಥರ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನನಗೂ ಸಹ ನನ್ನ ಮೈಂಡ್ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇತ್ತು. ಹೇಗೆ ಅಂತೀರಾ? ಬೆಳಿಗ್ಗೆ ಬೇಗ ಎದ್ದೇಳೋ ಪ್ರಾಬ್ಲಮ್ ಕಣ್ರಿ. ನಾನು ತುಂಬ ಸಲ ಪ್ರಯತ್ನಪಟ್ಟು ಬೆಳಿಗ್ಗೆ ಕಷ್ಟಪಟ್ಟು 4 ಗಂಟೆಗೆಲ್ಲ ಎದ್ದರೆ ನನ್ನ ಮೈಂಡ್ ನನಗೆ ಬೈದು ಪುನಃ ಮಲಗಿಸ್ತಾ ಇತ್ತು. ಅದಕ್ಕಾಗಿ ಎಷ್ಟೋ ದಿನಗಳ ಪ್ರಯತ್ನ ಮಾಡಿದ್ದೇನೆ. ಆದರೆ ಎದ್ದ ತಕ್ಷಣ ನನ್ನ ಮೈಂಡ್ ಋಣಾತ್ಮಕವಾಗಿ ಮಲಗು, ಇಷ್ಟು ಬೇಗ ಎದ್ದು ಏನು ಮಾಡ್ತೀಯಾ, ಮುಂದೆ ಕಷ್ಟಪಡೋದು ಇದ್ದೇ ಇದೆ, ಈಗಿಂದಲೇ ಯಾಕೆ ಕಷ್ಟಪಡ್ತೀಯಾ ಅಂತ ಪುನಃ ಹೇಳಿ ಮಲಗಿಸ್ತಾ ಇತ್ತು. ನಾವು ಡಿಗ್ರಿ ಸ್ಟೂಡೆಂಟ್, ಎಕ್ಸಾಮ್ ಹಾಲಿಡೇಸ್ ಕೊಟ್ಟು 1 ಮಂತ್ ಮೇಲಾಯ್ತು ಕಣ್ರಿ. ಬಟ್ ಒಂದಿನೂ ಬೇಗೆದ್ದು ಓದೋ ಮನಸ್ಸು ಮಾಡಲೇ ಇಲ್ಲ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕಾಗಿ ನನ್ನ ಬಗ್ಗೆ ಒಂದು ಸಂಶೋಧನೆನೇ ಮಾಡಿದೆ ನಾನು. ನೈಟ್ ಎಷ್ಟೇ ಸಮಯ ಆದರೂ ಮಲಗದ, ಆಯಾಸ ಆಗದ ನನ್ನ ದೇಹದ ಪಾಸಿಟಿವ್ನೆಸ್ಗೆ ರಾತ್ರಿ ಓದೋಣ ಅಂತಲೂ ಪ್ಲಾನ್ ಮಾಡಿದೆ. ಆದರೆ ಏನು ಮಾಡೋದು, ರಾತ್ರಿ ವೇಳೆ ಬುಕ್ ಹಿಡಿದ್ರೆ ನಿದ್ರಾದೇವಿ ಕರೆದಾಗುತ್ತೆ ಕಣ್ರಿ. ಹಾಗಾಗಿ ರಾತ್ರಿ ವೇಳೆ ಓದೋಕೆ ಅಂತ ಮಾಡಿದ ಪ್ರಯತ್ನವೆಲ್ಲ ವಿಫಲ ಆಗೋಯಿತು. ನಿಮಗೂ ಅಂದರೆ ಓದ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಇದೇ ಮನಸ್ಥಿತಿ, ಪರಿಸ್ಥಿತಿ, ಮನೆಸ್ಥಿತಿ ಎಲ್ಲನೂ ಆಗಿರಬೇಕು. ಇಲ್ಲ ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅಲ್ವಾ? ಹಾಗಾಗಿ ಓದೋದು ಅಂತ ಬೇಡ, ಕೊನೆ ಪಕ್ಷ ಒಂದಷ್ಟು ಒಳ್ಳೆಯ ಹವ್ಯಾಸಗಳನ್ನಾದರೂ ಈ ವಯಸ್ಸಿನಲ್ಲಿ ಕಲ್ತ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಒಂದಷ್ಟು ಶಿಸ್ತನ್ನು, ಒಂದಷ್ಟು ಧನಾತ್ಮಕತೆಯನ್ನು ಬೆಳೆಸ್ಕೊಳ್ಳೋಣ ಅಂತ ಬೆಳಿಗ್ಗೆ 5 ಗಂಟೆಗೆ ಏಳೋದು. ಅದರಲ್ಲೂ ಈ ಚಳಿಯಲ್ಲಿ ತುಂಬಾ ಕಷ್ಟ ಅಲ್ವಾ? ಹಾಗಾಗಿ ಮೊದಲಿಗೆ ನಾನು 6 ಗಂಟೆಗೆ ಎದ್ದೇಳೋಣ ಅಂತ ಪ್ಲಾನ್ ಹಾಕಿದ್ದೀನಿ. ಅಷ್ಟೇ ಅಲ್ಲ, ನಾನೇನಾದರೂ ಈ ಮಾತನ್ನು ಮುರಿಬೋದು ಅನ್ನೋ ಕಾರಣಕ್ಕೆ 21 ದಿನ ಚಾಲೆಂಜನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಆ ಪ್ರಕಾರ ನಾನು ಪ್ರತಿದಿನ 21 ದಿನ ಆಗೋವರೆಗೆ 6 ಗಂಟೆಗೆ ಎದ್ದೇಳ್ತೇನೆ. ನನ್ನ ಮನಸ್ಸು ಮತ್ತು ದೇಹವನ್ನು ಸ್ಥಿರಗೊಳಿಸಲು ಒಂದಷ್ಟು ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮಗಳನ್ನು ಮಾಡೋಣ ಅಂತ ಇದ್ದೀನಿ. ಹಾಗಾಗಿ ನಾಳೆಯಿಂದ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಪ್ರಿಪೇರ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು 1-2 ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈ ಲಾಗಲ್ಲಿ ಇರೋ ಒಂದಷ್ಟು ಕ್ಲಿಪ್ಗಳು ಹಳೆಯ ದಿನಗಳ ವಿಡಿಯೋಸ್ ಆಗಿರುತ್ತೆ. ಆದರೆ ನಾಳೆಯಿಂದ ನಿಮಗೆ ಸಿಗೋ ಪ್ರತಿಯೊಂದು ವಿಡಿಯೋಸ್ ಕೂಡ ನನ್ನ ಅಂದಿನ ದಿನದ ಫ್ರೆಶ್ ಡೇ, ಫ್ರೆಶ್ ವ್ಲಾಗ್ ನಿಮಗೆ ಬಂದು ತಲುಪುತ್ತೆ.